ರೋಹಿತ್ ಶರ್ಮಾ ಅವ್ರನ್ನ ಕ್ಯಾಪ್ಟನ್ಸಿಯಿಂದ ತೆಗ್ದಿದ್ದಾರೆ ಗುರು. ಬಾರ್ಡರ್ ಗವಾಸ್ಕರ್ ಟ್ರೋಫಿಯ ಕೊನೆಯ ಪಂದ್ಯ ಜಸ್ಪ್ರೀತ್ ಬುಮ್ರಾ ಅವರು ಕ್ಯಾಪ್ಟನ್ಸಿ ಮಾಡ್ತಾ ಇದ್ದಾರೆ. ರೋಹಿತ್ ಶರ್ಮಾ ಅವರ ಪರ್ಫಾರ್ಮೆನ್ಸ್ ಅಲ್ಲಿ ಕಂಟಿನ್ಯೂಸ್ ಆಗಿ ಏಳ್ಗೆ ಏನು ಇಲ್ಲದೆ ಇರೋ ಕಾರಣಕ್ಕೆ ಮೋಸ್ಟ್ಲಿ ಅವರು ಖುದ್ದಾಗಿ ಅವ್ರನ್ನ ಟೀಮ್ ಇಂದ ಹೊರಗೆ ಇಟ್ಕೊಂಡಿದ್ದಾರೆ, ಇಂಡಿಯಾ ಪರ್ಫಾರ್ಮೆನ್ಸ್ ಬೆಟರ್ ಆಗ್ಲಿ ಅಂತ. ಯಾಕಂದ್ರೆ ಇಂಡಿಯಾಗೆ ಇದು ಡೂ ಆರ್ ಡೈ ಮ್ಯಾಚ್. ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಗೆ ಕ್ವಾಲಿಫೈ ಆಗಕ್ಕೆ ಮತ್ತೆ ಬಾರ್ಡರ್ ಗವಾಸ್ಕರ್ ಟ್ರೋಫಿನ ರಿಟೈನ್ ಮಾಡ್ಕೊಳಕ್ಕೆ. ಹಂಗಂತ ಇಂಡಿಯಾ ಏನಾದ್ರೂ ಗೆದ್ಬಿಟ್ರೆ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ಸ್ ಗೆ ಡೈರೆಕ್ಟ್ ಆಗಿ ಏನು ಸೆಲೆಕ್ಟ್ ಆಗಲ್ಲ. ನೆಕ್ಸ್ಟ್ ಆಸ್ಟ್ರೇಲಿಯಾ ವರ್ಸಸ್ ಶ್ರೀಲಂಕಾ ಸೀರೀಸ್ ಇದೆ, ಅದರಲ್ಲಿ ಬರೋ ರಿಸಲ್ಟ್ಸ್ ಮೇಲೆ ಪಾಯಿಂಟ್ಸ್ ಟೇಬಲ್ ಡಿಸೈಡ್ ಆಗುತ್ತೆ. ಅಲ್ಲಿ ಶ್ರೀಲಂಕಾದವರು ಆಸ್ಟ್ರೇಲಿಯಾನ 2-0 ಅಥವಾ 1-0 ಸೋಲಿಸಬೇಕು. ಆ ತರ ಏನೋ ಕ್ಯಾಲ್ಕುಲೇಷನ್ಸ್ ಇದೆ ಗುರು. ಐದರ್ ಇಂಡಿಯಾ ಇಲ್ಲ ಆಸ್ಟ್ರೇಲಿಯಾ ಎರಡರಲ್ಲಿ ಒಂದೇ ಟೀಮ್ಗೆ ಸೆಲೆಕ್ಟ್ ಆಗಕ್ಕಾಗೋದು. ಯಾಕಂದ್ರೆ ಸೌತ್ ಆಫ್ರಿಕಾ ಆಲ್ರೆಡಿ ಸೆಲೆಕ್ಟ್ ಆಗ್ಬಿಟ್ಟಿದೆ. ಅವ್ರಿಗೆ ಕೊನೆ 2 ಮ್ಯಾಚ್ ಇರೋದು ಪಾಕಿಸ್ತಾನ್ ಜೊತೆ. ಅದ್ರಲ್ಲಿ ಬರೋ ರಿಸಲ್ಟ್ಸ್ ಅಂತ ಮ್ಯಾಟರ್ ಆಗುತ್ತೆ ಅಂತ ಏನು ಅನಿಸ್ತಾ ಇಲ್ಲ. ನೀವೊಂದ್ಸತಿ ಪಾಯಿಂಟ್ಸ್ ಟೇಬಲ್ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಏನ್ ಅನ್ಸುತ್ತೆ ಇಂಡಿಯಾ ರೋಹಿತ್ ಶರ್ಮಾ ಅವ್ರ ಇಲ್ದೆ ಹೇಗ್ ಪರ್ಫಾರ್ಮೆನ್ಸ್ ಮಾಡಬಹುದು? ಹಾಗೋ ಹೀಗೋ ಇಂಡಿಯಾ ಗೆದ್ಬಿಟ್ರೆ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ಸ್ ಗೆ ಇಂಡಿಯಾ ಸೆಲೆಕ್ಟ್ ಆಗ್ತಾರೆ ಅಂತ ನಿಮ್ಗೆ ಅನ್ಸುತ್ತಾ?